ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಿಗ್ಗೆ ಒಂದು 9 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಯಾರಾದರೂ ಹೊಸ್ದಾಗಿ ನೋಡೋಂಗೆ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ. ಈಗ ಬೆಳಿಗ್ಗೆ ಸ್ವಲ್ಪ ನಿನ್ನೆನೇ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಇನ್ನೊಂದು ಸ್ವಲ್ಪ ಬಟ್ಟೆ ಅವೆಲ್ಲ ಇದ್ವು. ಮತ್ತು ಮ್ಯಾಟುಗಳೆಲ್ಲ ಗಲೀಜಾಗಿದ್ವು, ಒಂದು ಸ್ವಲ್ಪ ಜಾಸ್ತಿನೇ ಇದು ಮ್ಯಾಟ್ ತೊಳೆದು. ಸರಿ, ಇವತ್ತೆಲ್ಲ ಮ್ಯಾಟ್ ತೊಳೆಯೋಣ ಅಂತೇಳಿ ಮ್ಯಾಟೆಲ್ಲ ತೊಳಿತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಬಂತು. ನಾಳೆ ಶ್ರಾವಣ ಶನಿವಾರ ಬೇರೆ. ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಎಲ್ಲ ಇವತ್ತೇ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ. ಈಗ ಎಲ್ಲ ಕ್ಲೀನ್ ಮಾಡಿದೆಲ್ಲ ಆಯಿತು. ಎಲ್ಲ ಹಾರಾಕೋಣ ಅಂಥೇಳಿ ಎಲ್ಲ ಹಾರಾಕ್ತಾಯಿದ್ದೀನಿ. ಇಷ್ಟು ದಿನ ಒಂದು ವಾರ 15 ದಿವಸ ಬಿಸಿಲು ಕಡಿಮೆ ಇತ್ತು. ಬರೀ ಮಾಡ ಮುಚ್ಕೊಂಡು ಮಳೆ ಬರೋದು ಆ ಥರ ಇತ್ತು. ಅದಕ್ಕೆ ಮ್ಯಾಟ್ ಯಾವೂ ವಾಶ್ ಮಾಡಿರಲಿಲ್ಲ. ಅದೇ ಜಾಸ್ತಿ ಆಗಿದ್ವು ಅದರಿಂದ. ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಬಿಸಿಲು ಚೆನ್ನಾಗಿತ್ತು. ಬೆಳಿಗ್ಗೆನೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಈಗ ಕ್ಲಿಪ್ಗಳು ಹಾಕ್ತಾಯಿದ್ದೀನಿ. ಈಗ ಬಟ್ಟೆ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ನಾಳೆ 2ನೇ ಶನಿವಾರ ಅಲ್ವಾ ಶ್ರಾವಣ. ಅದಕ್ಕೆ ಸ್ವಲ್ಪ 1ನೇ ಶನಿವಾರ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಹುಷಾರಿಲ್ಲದಕ್ಕೆ. ಈ ಶನಿವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ನಾಳೆ ಪೂಜೆ ಮಾಡೋಣ ಕ್ಲೀನಾಗಿ ಅಂಥೇಳಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ಮಕ್ಕಳು ಮನೆ ಕಂಡ್ಮೇಲೆ ನೋಡಿ ಒಳಗಡೆ ಎಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಈಗ ಕಸ ಗುಡಿಸ್ಬಿಟ್ಟು ಒಳಗಡೆ ಎಲ್ಲ ಒರೆಸ್ಬೇಕು. ಪಟ್ಟಿ ಹತ್ರ ನೋಡಿ ಹೆಂಗೆ ಗಲೀಜಾಗಿದ್ದಾವೆ. ಒಂದು ಕಡೆ ಅಡುಗೆ ಮಾಡೋಕೆ ಇಕ್ಕಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ರಸಮ್ ಮಾಡೋಣ ಅಂಥೇಳಿ ರಸಮ್ಗೆ ಇಕ್ಬಿಟ್ಟು ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ನಾವೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಹೆಂಗೆ ಕೂರಿಸಲ್ಲ, ಸಿಂಪಲ್ಲಾಗಿ ಪೂಜೆ ಮಾಡ್ಕೊತೀವಿ ಮಾಮೂಲಿ. ಮತ್ತು ಅದಕ್ಕೆ ಇವಾಗ ಶ್ರಾವಣ ಅಲ್ವಾ, ಮನೆ ದೇವ್ರ ವಾರ ಬೇರೆ, ತಿರುಪತಿ ತಿಮ್ಮಪ್ಪನ ನಡ್ಕೊತೀವಲ್ಲ ನಾವು. ಅದಕ್ಕೆ ಇನ್ನೇನು ಶ್ರಾವಣಕ್ಕೆಲ್ಲ ಮನೆ ಕ್ಲೀನ್ ಮಾಡೋಣ ಅಂಥೇಳಿ ಒಂದೊಂದೇ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಮಾಪ್ ಕಡ್ಡೆಯಲ್ಲಿ ಒರೆಸೋದು ಬೇಡ, ಪಟ್ಟಿಗಳೆಲ್ಲ ಗಲೀಜಾಗಿದೆ ಅಂಥೇಳಿ ಬಟ್ಟೆಯಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬಟ್ಟೆಯಲ್ಲಿ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಪಟ್ಟಿ ಗಲೀಜಾಗಿರೋವೆಲ್ಲ ಹೋಗುತ್ತೆ. ನಾವು ಈ ಮನೆಗೆ ಬಂದಾಗಲಿಂದ ಕ್ಲೀನ್ ಮಾಡಿಲ್ಲ. ಫಸ್ಟು ಸ್ಟಾರ್ಟಿಂಗ್ ಬಂದಿರಲ್ಲ ಮನೆಗೆ, ಆವಾಗ ಕ್ಲೀನ್ ಮಾಡಿದ್ದೆ ಬಟ್ಟೆಗಳೆಲ್ಲ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಲ್ಲ, ಸಿಕ್ಕಾಪಟ್ಟೆ ಗಾಳಿಗೆ ಮನೇಲಿ ಧೂಳಂತೂ ಕಿಟಕಿ ಗೋಡೆ ಏನು ನೋಡೋಕ್ಕಾಗಲ್ಲ. ಅಷ್ಟು ನಾವು ಮನೇಲಿ ಹೆಂಗೆ ಕ್ಲೀನ್ ಮಾಡಿದ್ರು ಗೊತ್ತಿಲ್ಲ, ಧೂಳು ಹೆಂಗೆ ಬರುತ್ತೆ ಏನೋ. ನೋಡಿ ಗೋಡೆಗಳವೆಲ್ಲ ನೋಡೋಕ್ಕಾಗ್ತಿರಲಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಕಿಟಕಿ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಕಿಟಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ನೋಡಿ ಕ್ಲೀನ್ ಮಾಡಿದ್ಮೇಲೆ ಈಗ ಇದೆ. ಮಕ್ಕಳಿದ್ರೆ ಫುಲ್ ಗಲೀಜು ಮಾಡಾಕ್ತಾರೆ. ಈಗ ನೋಡೋಕೆ ಚೆನ್ನಾಗಿದೆ. ಅವ್ರು ಎದ್ದು ಸ್ವಲ್ಪ ಹೊತ್ತಿಗೆ ಮನೆ ನೋಡೋಕ್ಕಾಗಲ್ಲ, ಆ ಥರ ಎಲ್ಲ ಕಿತ್ತಾಕ್ಬಿಡ್ತಾರೆ. ಮತ್ತು ಈಗ ಎಲ್ಲ ಫುಲ್ ಎಲ್ಲ ಕ್ಲೀನ್ ಆಯಿತು. ಈಗ ಮಧ್ಯಾಹ್ನ ಊಟ ಮಾಡಬೇಕು. ಎಲ್ಲ ಸಾಂಬಾರು ಒಂದು ಕಡೆ ಕುದೀತಾ ಇದೆ. ಈಗ ಊಟ ಮಾಡೋಣ ಮಕ್ಕಳೆದ್ದೊಳಷ್ಟೊತ್ತಿಗೆ ಅಂತೇಳಿ ಊಟಕ್ಕೆ ಕೂತ್ಕೊಂಡೆ. ಮತ್ತು ರಸಮ್ ಮಾಡಿದ್ನಲ್ಲ, ಬೇಗ ಅವ್ರು ಎದ್ದೊಳಷ್ಟಕ್ಕೆ ಊಟ ಮಾಡೋದಂತೇಳಿ ಈಗ ಊಟ ಮಾಡ್ತಾಯಿದ್ದೀನಿ. ಅವರೆದ್ರೆ ನನಗೆ ಊಟ ಮಾಡೋದಕ್ಕೆ ಆಗಲ್ಲ. ಅವರೇ ಊಟ ಮಾಡಿದ್ರು ಅವ್ರ ಜೊತೆ ನಾನು ಕುತ್ಕೊಂಡು ಊಟ ಮಾಡ್ತಿದ್ದೆ. ಅವರು ಏನಾದ್ರು ಒಂದು ತೀರಿಕೆ ಮಾಡ್ಕೊತಿರ್ತಾರೆ. ಅದಕ್ಕೆ ಅವ್ರು ಎದ್ದೊಳ್ಸೋಕ್ಕೆ ಬೇಗ ಊಟ ಮಾಡಿಬಿಟ್ಟು ಬಟ್ಟೆ ಇದ್ವು ಸ್ವಲ್ಪ ಎತ್ಕೊಬಂದು ಅವೆಲ್ಲ ಫೋಲ್ಡ್ ಮಾಡಿ ಇಕ್ತಾಯಿದ್ದೀನಿ. 2-3 ದಿವಸ ಬಟ್ಟೆ ಒಗಿಲಿಲ್ಲ ಅಂದರೆ ಮಕ್ಕಳನ್ನಾಗೆ ಎಷ್ಟೊಂದು ಆಗ್ತವೆ. ಸ್ವಲ್ಪ ಗಲೀಜಾದರೆ ಸಾಕು ಬಿಚ್ಚಾಕ್ಬೇಕು ಅವ್ರಿಗೆ. ಮತ್ತು ಈಗ ಸ್ವಲ್ಪ ಚೆನ್ನಾಗಿ ಆದಿದ್ದು ಬಟ್ಟೆ ನಿನ್ನೆ ಒಗ್ದಿರೋವು ಇವು. ಇವತ್ತು ಒಗ್ದಿರೋ ಇನ್ನೂ ಎತ್ಕೊಬಂದಿಲ್ಲ. ನೋಡಿ ಆಗಲೇ ಎದ್ಬಿಟ್ಟು ಕಿರ್ಲಕ್ಕಂತಾರೆ ಇಬ್ಬರೂ. ಕೇಳಿ ಮಾಡ್ತಾಯಿರ್ತಾರೆ ಇಬ್ಬರೂ. ಏನೋ ಆದರೂ ಒಂದು ತೀಟಿಕೆ ಮಾಡ್ತಾನೇ ಇರ್ತಾರೆ. ಅವ್ರನ್ನ ಯಾವಾಗೂ ನೋಡ್ತಾನೆ ಇರಬೇಕು, ಇಲ್ಲ ಇಬ್ಬರು ಕಚ್ಚೋದು ಆ ಥರ ಎಲ್ಲ ಮಾಡ್ಕೊತಾರೆ. ಗೀಜರ್ ಆನ್ ಮಾಡಿಕ್ಕಿದ್ದೀನಿ. ಸ್ನಾನ ಮಾಡ್ಕೋಬೇಕು. ಕಾಯೋಷ್ಟಕ್ಕೆ ಬೇಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಬೇಗ ಮಕ್ಳಿಗೆ ಊಟ ಹಾಕ್ಕೊಡ್ಬೇಕು. ಇನ್ನೂ ಬೇಡ ಅಂದರೆ ಊಟ. ಅದಕ್ಕೆ ಇನ್ನೇನು ಅವರು ಕೇಳಿದಾಗ ಹಾಕ್ಕೊಡೋದು ಅಂಥೇಳಿ ಬಟ್ಟೆ ಫೋಲ್ಡ್ ಮಾಡ್ತಿದ್ದೆ. ಈಗ ಬಟ್ಟೆ ಫೋಲ್ಡ್ ಮಾಡಿದ್ದಾದಮೇಲೆ ಅವ್ರಿಗೆ ಊಟ ಹಾಕ್ಕೊಟ್ಟು ಅವರು ಊಟ ಮಾಡಿದ್ಮೇಲೆ ಸ್ನಾನಕ್ಕೆ ಹೋಗಬೇಕು. ಮತ್ತು ಈಗ ನೀರು ಕಾಯ್ದಿದ್ದಾವೆ, ಸ್ನಾನ ಮಾಡ್ಕೊಂಬರ್ಬೇಕು. ಇವೆಲ್ಲ ಎತ್ತಿಕ್ಬಿಟ್ಟು ಈಗ ಸ್ನಾನಕ್ಕೆ ಹೋಗಿ ಬಂದೆ. ನೋಡಿ ಈಗ ಸ್ನಾನ ಆದಮೇಲೆ ರೆಡಿಯಾಗಿಬಿಟ್ಟು ಮತ್ತು ಈಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಬೇಕೀಗ. ಮಾಮೂಲಿ ಮನೇಲಿ ಡೈಲಿ ದೀಪ ಹಚ್ಬೇಕಂತ ಹಚ್ಚಿದ್ದೀನಿ. ಮತ್ತು ಈಗ ದೀಪ ಹಚ್ಬಿಟ್ಟು ಈಗ ಗೋಡನ ಹತ್ರ ಹೋಗೋಣ ಅಂಥೇಳಿ ಪೂಜೆ ಮಾಡಿಕೊಂಡು ಈಗ ಗೋಡನ ಹತ್ರ ಹೋಗ್ತಾಯಿದ್ದೀನಿ. ನೋಡಿ ಮಕ್ಕಳನ್ನ ಮನೆಯವ್ರು ಕರ್ಕೊಂಡಿದ್ದಾರೆ. ಆಗಲೇ ನಾನು ಹೋಗ್ತಾಯಿದ್ದೀನಿ. ಈಗ ಅವ್ರೇನೋ ಲೋಡ್ ಮಾಡ್ಕೋಬೇಕಂತೆ. ಪಪ್ಪಿ ಕೊಡು ಎಲ್ಲರಿಗೂ ಮೇಡಮ್. ಎಲ್ರಿಗೂ ಗುಡ್ ಆಫ್ಟರ್ನೂನ್ ಮಾಡಿದ್ರೆ ನೋಡಿ ಹೇಗೆ ಮಾಡ್ತಿದ್ದಾರೆ ಕೈ ಎತ್ಕೊಂಡು. ಹಾಯ್.
ಎಲ್ಲೋ ಅನ್ನು ಅವರಿ ಒಬ್ಬ ಅವರಿ ಅಂತ್ಯಾ ಮತ್ತು ಯಾವಾಗಾದ್ರೂ ಏನಾದ್ರು ಹೇಳಂದ್ರೆ ಹೇಳೋದೇ ಅಲ್ಲ ಈಗ ಮಾತ್ರ ಹೇಳ್ತೀಯಾ ಫೋನಲ್ಲಿ ಕ್ಯಾಮ್ರಾ ನೋಡಿದ ತಕ್ಷಣ ಸ್ಮೈಲ್ ಎಲ್ಲ ಬರ್ತತಾ ಹಾಂ ನೀನು ಮಾಡಮ್ಮ ಹಾಯ್ ಮಾಡು ಅವ್ರಿಗೂ ಸ್ವಲ್ಪ ಕ್ಯಾಮ್ರಾ ತೋರಿಸ್ಬಿಟ್ಟು ಮಾತಾಡ್ಸೋಣ ಅಂತೇಳಿ ಇವತ್ತು ಮಾತಾಡಿಸ್ತಾ ಇದ್ದೀನಿ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಇಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಈಗ ಇವರು ಯಾವ ಥರ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹುಟ್ಟಾಗ್ಲಿಂದ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಇವ್ರ ಹತ್ರ ನಾನು ಮಾತಾಡ್ಬೇಕಾದ್ರೆ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅದೆಲ್ಲ ಇದೆ ಅದು ಇವ್ರ ಹತ್ರನೇ ಒಂಥರ ಮಾತಾಡ್ತೀವಲ್ಲ ವೀಡಿಯೋ ಹಾಕೋದಕ್ಕಾಗಲ್ಲ ಬೇಜಾನ್ ವೀಡಿಯೋಸ್ ಇದ್ದಾವೆ ಇವರಿಬ್ಬರು ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡಲಿ ಕ್ಯಾಮ್ರಾ ಹತ್ರ ಅಂತೇಳಿ ಕ್ಯಾಮ್ರಾ ಪರಿಚಯ ಮಾಡಿಸ್ತಾ ಇದ್ದೀನಿ ಹಾಗೆ ಮಾತಾಡ್ತಿದ್ರೆ ಇನ್ನೂ ಧೈರ್ಯ ಬರುತ್ತೆ ಹೆದರ್ಕೋಬಾರ್ದು ಎಲ್ಲೂ ಅಂತೇಳಿ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಮುಖಾಂತರ ಮತ್ತು ಯಾರಿಗಾರು ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಿಗೋಣ ಗೈಸ್ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್